ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮಾದಿಗ ಸಮುದಾಯ ನಡೆಸುತ್ತಿರುವ ಪಾದಯಾತ್ರೆ ತುಮಕೂರಿಗೆ ಆಗಮಿಸಿದೆ. ಟೌನ್ ಹಾಲ್ ವೃತ್ತದಲ್ಲಿ ಬಹಿರಂಗ ಸಭೆ ವೇದಿಕೆಯಲ್ಲಿ ಪಾದಯಾತ್ರಿ ರೂವಾರಿ ಸುರೇಶ್ ಕುಸಿದು ಬಿದ್ದ ಘಟನೆ ನಡೆದಿದೆ. ಹೌದು, ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಮಾದಿಗ ಸಮುದಾಯ ತೀವ್ರ ಹೋರಾಟ ನಡೆಸಿದ್ದು, ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಮಾಧಿ ಸ್ಥಳದಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಬೆಂಗಳೂರಿಗೆ ತಲುಪೋದ್ರೊಳಗೆ ಒಳ ಮೀಸಲಾತಿ ಜಾರಿ ಮಾಡಿ ಎಂದು ಆಗ್ರಹಿಸಿದೆ. ಇಲ್ಲವಾದಲ್ಲಿ ಮಾರ್ಚ್ 21ರಂದು ಸಿಎಂ ಮನೆ ಮುಂದೆ ಬೆತ್ತಲೆ ಪ್ರತಿಭಟನೆ ನಡೆಸಿ ಯುವಕರಿಂದ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಹರಿಹರದಿಂದ ಬೆಂಗಳೂರಿನವರೆಗೆ ಇವತ್ತೊಂದು ದಿವಸ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಏರುವ ಕೆಲಸವನ್ನು ದಲಿತ ಬಂಧುಗಳು ಮಾಡ್ತಾ ಇದ್ದಾರೆ. ಇದು ನನಗೆ ಗೊತ್ತಾದ ಮೇಲೆ ಇವತ್ತು ಅವರ ಹೋರಾಟದಲ್ಲಿ ನಾವು ಕೂಡ ಕೈ ಜೋಡಿಸಬೇಕು ಅನ್ನೋ ಕಾರಣಕ್ಕೆ ನಾನು ಬೆಂಗಳೂರಿನಿಂದ ಇವತ್ತು ಬಂದು ಅವರ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ. ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿರೋಧ ಪಕ್ಷದ ನಾಯಕನೂ ಆಗಿ ನಾನು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇನೆ. ಈ ಹೋರಾಟ ಇವತ್ತಿನದಲ್ಲ, 3-4 ದಶಕಗಳಿಂದ ಇದು ನಡೀತಾ ಬರ್ತಾ ಇರ್ತಕ್ಕಂಥದ್ದು. ಕಾಲಕ್ರಮೇಣ ಅವ್ರಿಗೆ ಆಗಬೇಕಾಗಿತ್ತು. ಭಾರತೀಯ ಜನತಾ ಪಕ್ಷ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು. ಮಾಡಿ ಆದ ನಂತರ ಆವತ್ತು ಇದೇ ಸರ್ಕಾರ ತೀರ್ಮಾನ ಕೊಟ್ಟರೂ ಜಾರಿಗೆ ತರಲಿಕ್ಕೆ ಅವರಿಗೆ ಅಧಿಕಾರ ಇರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗಿತ್ತು, ಆ ಕೆಲಸ ಆಗಿತ್ತು. ಆದರೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಒಂದು ಬಾಕಿ ಇದ್ದಿದ್ದರಿಂದ ತೀರ್ಪು ಬರೋವರೆಗೆ ನೋಡಬೇಕು ಅಂದರು. ಆ ತೀರ್ಪು ಆಯಾ ಸರ್ಕಾರಗಳೇ ರಾಜ್ಯಗಳಲ್ಲಿ ಇದನ್ನು ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ಅವರು ಆದೇಶ ಮಾಡಿದ್ರು. ಆದೇಶದ ಪ್ರಕಾರ ಈಗ ಕೆಲವು ರಾಜ್ಯಗಳಲ್ಲಿ ಆಗಿದೆ. ಆದರೆ ಕರ್ನಾಟಕದಲ್ಲಿ ಇನ್ನೂ ರಿಪೋರ್ಟ್ ಬರಬೇಕು, ಮೀನಾಮೇಷ ಎಣಿಸ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದ್ದರಿಂದ ಜನರು ಕುಪಿತುಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಗಳು ಇವತ್ತೊಂದು ದಿವಸ ಹೋರಾಟಕ್ಕಿಳಿದಿದೆ. ಆದರೆ ಅವರ ಈ ಹೋರಾಟವನ್ನು ಮನಗಂಡು ಅವರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಮನಗಂಡು ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ತಕ್ಷಣದಲ್ಲೇ ರಾಜ್ಯ ಸರ್ಕಾರ ಮಾಡಬೇಕು. ಸಮಯ ವ್ಯಯ ಮಾಡಿದರೆ ಎಲ್ಲರೂ ಕೂಡ ತೃಪ್ತರಾಗ್ತಾರೆ, ಅವರಿಗೂ ಅನುಕೂಲ ಆಗ್ತದೆ. ಈವನ್ ಬ್ಯಾಕ್ಲಾಗ್ಗಳನ್ನು ಕೂಡ ಇವತ್ತು ಮಾಡ್ತಾ ಇಲ್ಲ. ಇದರ ಹೆಸರಿನಲ್ಲಿ ಬ್ಯಾಕ್ಲಾಗ್ಗಳನ್ನು ಕೂಡ ತಡೆಯುವಂಥ ಕೆಲಸ ಮಾಡ್ತಿದ್ದಾರೆ. ಅಂದರೆ ನನಗೆ ಒಂದೇ ಮಾತಿನಲ್ಲಿ ಹೇಳೋದಾದರೆ, ದಲಿತರ ಉದ್ಧಾರ ಈ ಕಾಂಗ್ರೆಸ್ಸಿಗೆ ಬೇಕಿಲ್ಲ ಅಂತಕ್ಕಂಥ ಇವರ ನೀತಿ ಈಗ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಆ ಕಾರಣದಿಂದ ಇವತ್ತೇನು ಹೋರಾಟಕ್ಕೆ ನನ್ನ ಬಂಧುಗಳು ಹೊರಟಿದ್ದಾರೆ, ಅವರ ಜೊತೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ನಡೆದಿದ್ದೇವೆ. ಖಂಡಿತವಾಗಿಯೂ ನಾವು ಏನು ಇವರು ಹೊರಗಡೆ ಹೋರಾಟ ಮಾಡ್ತಿದ್ದಾರೋ ಒಳಗಡೆಯೂ ಕೂಡ ನಾಳೆಯಿಂದ ನಾವು ಹೋರಾಟ ಮಾಡ್ತೇವೆ. ಸರ್ಕಾರದ ಗಮನ ಸೆಳೆಯುತ್ತೇವೆ, ಕಿವಿ ಹಿಂಡತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಈ ಪಾದಯಾತ್ರೆ ತುಮಕೂರಿಗೆ ಆಗಮಿಸಿದ್ದು ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಟೌನ್ ಹಾಲ್ ವೃತ್ತದಲ್ಲಿ ಮಾದಿಗ ಸಮುದಾಯ ಬಹಿರಂಗ ಸಭೆ ನಡೆಸಿದೆ. ಬಹಿರಂಗ ಸಭೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಮಾದಿಗ ಸಮಾಜದ ಮುಖಂಡರು, ಜನಪ್ರತಿನಿಧಿಗಳು, ವಕೀಲರು ಭಾಗಿಯಾಗಿ ಪಾದಯಾತ್ರೆಗೆ ಬೆಂಬಲ ಸೂಚಿಸಿದ್ದಾರೆ. ನಾವೆಲ್ಲರೂ ಕೂಡ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಹರಿಹರದಿಂದ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀರಿ. ಎಲ್ಲ ಪಾದಯಾತ್ರಿಗಳಿಗೆ ನನ್ನ ಅಭಿನಂದನೆಗಳು ಕೂಡ. ಮಾನ್ಯ ಬಂಧುಗಳೇ, ಯಾರು ತುಪ್ಪ ತಿಂದು ಬೆಳೆದಿದರೋ ಅವರಿಂದ ತಂಗಳು ತಿಂದು ಬೆಳೆದವರಿಗೆ ನ್ಯಾಯ ಸಿಗೋದಿಲ್ಲ. ಈಗ ಯಾರು ನಮಗೆ ನ್ಯಾಯ ಕೊಡಿಸ್ಬೇಕು, ಅಧಿಕಾರ ಸ್ಥಾನಗಳಲ್ಲಿ ಯಾರು ಕುಳಿತಿದ್ದಾರೋ ನೀವು ಅವರೆಲ್ಲರನ್ನೂ ನೋಡಿ, ಅವ್ರ ಪಾಪ ತುಪ್ಪ ತಿಂದು ಬೆಳೆದಿದ್ದಾರೆ. ನಮ್ಮ ಜನಾಂಗಗಳ ಕಷ್ಟ ಹಳ್ಳಿಗಳಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಅದು ಬಹುಶಃ ಅವರಿಗೆ ಗೊತ್ತಿಲ್ಲ.
ಬಹಿರಂಗ ಪಾದಯಾತ್ರೆಯಲ್ಲಿ ಪಾದಯಾತ್ರೆ ರೂವಾರಿ ಸುರೇಶ್ ಹೋರಾಟದ ಕ್ರಾಂತಿ ಗೀತೆ ಹಾಡುತ್ತಲೇ ಅಸ್ವಸ್ಥಗೊಂಡು ಸಭೆಯ ವೇದಿಕೆಯಲ್ಲಿ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ದು ದಾಖಲಿಸಲಾಗಿದ್ದು ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಆಂಬುಲೆನ್ಸ್ ಕಳಿಸಿ, ಆಂಬುಲೆನ್ಸ್ ದಯಮಾಡಿ ಆಂಬುಲೆನ್ಸ್ ಜಾಗ ಬಿಡಿ, ಆಂಬುಲೆನ್ಸ್ ಜಾಗ ಬಿಡಿ. ಬೇಗ ಆಂಬುಲೆನ್ಸ್ ಜಾಗ ಬಿಡಿ. ಎಷ್ಟು ಜನ ಹೋಗ್ತಾರೆ ಅಲ್ಲಿಗೆ? ಆಡಳಿತದ ಸುರೇಶ್ ಅವರು ಅಸ್ತವ್ಯಸ್ತರಾಗಿದ್ದಾರೆ, ಗಾಬರಿ ಪಡ್ಕೋಬೇಡಿ. ಇಂದು ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮದಿನದ ಹಿನ್ನೆಲೆ ಅವರ ಸಮಾಧಿ ಸ್ಥಳಕ್ಕೆ ಅಭಿಮಾನಿಗಳ ದಂಡೇ ನೆರೆದಿದೆ. ರಾತ್ರಿಯಿಂದಲೇ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿ ದರ್ಶನಕ್ಕಾಗಿ ಅಭಿಮಾನಿಗಳು ಸಾಲುಗಟ್ಟಿ ನಿಂತಿದ್ದಾರೆ. ಅಭಿಮಾನಿಗಳು ಅಪ್ಪು ಸಮಾಧಿಯ ದರ್ಶನವನ್ನ ಪಡೆಯುತ್ತಿದ್ದಾರೆ. ಪುನೀತ್ ಅವರ ಕುಟುಂಬಸ್ಥರು ಇಂದು ಸಮಾಧಿ ಸ್ಥಳಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಜನ್ಮದಿನದ ಹಿನ್ನೆಲೆಯಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗಿದ್ದು ಅಭಿಮಾನಿಗಳು ಹೊಸ ಚಿತ್ರದ ರಿಲೀಸ್ನಂತೆಯೇ ಅಪ್ಪು ಚಿತ್ರವನ್ನ ನೋಡಿ ಸಂಭ್ರಮಿಸುತ್ತಿದ್ದಾರೆ. ಶಿರಾ ಮಾರ್ಗದ ರಾಷ್ಟ್ರೀಯ ರಸ್ತೆ ಅಭಿವೃದ್ಧಿಗೆ ಸುಮಾರು 1,000 ಕೋಟಿ ಅನುದಾನ ನೀಡಿದ್ದು 585 ಕೋಟಿ ಬಿಡುಗಡೆ ಮಾಡಿದ ಭಾರತ ಸರ್ಕಾರದ ಸೆಂಟ್ರಲ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರಿಗೆ ಶಿರಾ ಶಾಸಕ ಟಿಬಿ ಜಯಚಂದ್ರ ಧನ್ಯವಾದ ಅರ್ಪಿಸಿದ್ದಾರೆ. ಶಿರಾ ತಾಲೂಕಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಿರಾ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ. ಸಮಗ್ರ ಅಭಿವೃದ್ಧಿ ಕಾರ್ಯಗಳು ಆಗಬೇಕೆಂಬ ಒಳ್ಳೆ ಉದ್ದೇಶ ಹಾಗೂ ಗುರಿಯೊಂದಿಗೆ ಶಿರಾ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೇರ ಸಂಪರ್ಕ ಕಲ್ಪಿಸುವ ಜೊತೆಗೆ ಶೀಘ್ರವೇ ಶಿರಾ ನಗರಕ್ಕೊಂದು ರಿಂಗ್ ರಸ್ತೆ ನಿರ್ಮಾಣ ಹೀಗೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ಜರುಗಲಿವೆ ಎಂದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳ ಅಧಿಕಾರಿಗಳಾದ ಲಕ್ಷ್ಮೀಕಾಂತ್, ಶಿವಕುಮಾರ್, ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಜಯ್ ಕುಮಾರ್, ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಜನ್ ಕುಮಾರ್, ತಾಲೂಕು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಮಣಿಕಂಠ ಪ್ರಮುಖರು ಉಪಸ್ಥಿತರಿದ್ದರು. ಅದು ಮಂಜೂರಾತಿ ಆಯಿತು. ಅದೇನೆಲ್ಲ ಒದ್ದಾಟ ಆಗಿ ಅಂತಿಮವಾಗಿ ಮೊನ್ನೆ ದಿವಸ ನಮಗೆ ಆದೇಶ ಬಂತು, ಇದು ಮಂಜೂರಾತಿ ಆಯಿತು. ಇದಕ್ಕೆ ನನಗೆ ಸಹಕಾರ ಮಾಡಿದವರು ಅಂತ ಹೇಳಿದ್ರೆ ಕರ್ನಾಟಕದಿಂದ ಹೋಗಿರ್ತಕ್ಕಂಥ IAS ಆಫೀಸರ್ಗಳು ಏನು ದೆಹಲಿನಲ್ಲಿದ್ದರು, ಅವ್ರನ್ನ ನಿತಿನ್ ಗಡ್ಕರಿ ಅವರು ನಾನು ನಿತಿನ್ ಗಡ್ಕರಿ ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗ್ತದೆ. ನಾವು ಯಾವಾಗಲೇ ಹೋದಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಪ್ರೀತಿಯಿಂದ ಕರೆದು ಕರ್ನಾಟಕದವರಿಗೆ ನೀವು ಕೆಲಸ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳುವಂಥ ಒಂದು ಮಂತ್ರಿ ಅವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಮಗೆ ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ರಿಂದ ಈಗ 585 ಕೋಟಿಗೆ ಮಂಜೂರಾತಿಯಾಗಿ ಇನ್ನು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು. ಇದ್ರ ಜೊತೆಗೆ ನಮ್ಮ ಇಲ್ಲಿ IB ಸರ್ಕಲಿಂದ ಹಿಡ್ಕೊಂಡು ನಮಗೆ ಮದ್ಲೂರ್ ಮೇಲೆ ಆಂಧ್ರ ಬಾರ್ಡರ್ಗೆ ಅದು ಟೋಟಲಿ ಅದಕ್ಕೆ ಆಗಿರ್ತಕ್ಕಂಥದ್ದು 166 ಕೋಟಿ 66.58 544 ಆಂಧ್ರ ಪ್ರದೇಶದ ಕೋಡಿಗೊಂಡ, ಲೇಪಾಕ್ಷಿ, ಮಡಕ್ಸಿರ, ರೊಳ್ಳ, ಅಗಲಿ ಕರ್ನಾಟಕದವರೆಗೆ 103 ಕಿಲೋಮೀಟರ್ ದ್ವಿಪಥ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ್ದು, ರಾಜ್ಯದಲ್ಲಿ ಆಂಧ್ರ ಪ್ರದೇಶ ಗಡಿಯಿಂದ ಶ್ರೀರಂಗಪಟ್ಟಣದವರೆಗೆ 13.50 ಉದ್ದದ ರಸ್ತೆಯನ್ನು ದ್ವಿಪಥ ಮತ್ತು ಚತುಷ್ಪಥ ರಸ್ತೆಯನ್ನಾಗಿ ಮಾಡಲು 166.58 ಕೋಟಿ. ಇದು ಮಂಜೂರಾತಿ ಆಗಿದೆ. ಇದು ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಇದೆ. ಈಗ ಟೋಟಲಿ ಇವತ್ತು ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳಬೇಕಾಗ್ತದೆ. ನಾನು ಒಂದು ಕ್ರೂಷಿಯಲ್ ಬಂತು, ಫೈನಾನ್ಸ್ ಕಮಿಟಿ ಒಂದೇ ಹೋಯ್ತು,
ಇವ ಲಕ್ಷ್ಮೀಕಾಂತ್ ಅವ್ನು ಡೆಲ್ಲಿಲೇ ಇರೋನು ಯಾವಾಗಲೂ, ಸ್ಥಿರ ಬಿಟ್ಟು ಡೆಲ್ಲಿಲೇ ಇದ್ದ. ಈ ಥರ ಬಂದಿದೆ, ಮೀಟಿಂಗ್ ಇದೆ 9 ಗಂಟೆಗೆ ಇದೆ. ನಾನು ಒಂದು ಮೆಸೇಜ್ ಹಾಕಿದೆ ಅವರಿಗೆ. ಮೆಸೇಜ್ ಹಾಕಿದ ತಕ್ಷಣ ವಿತಿನ್ ಹಾಫ್ ಅನ್ ಅವರ್ 1 ಅವರ್ ಮೆಸೇಜ್ ವಾಪಸ್ ಬರ್ತದೆ. ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಟು ಕ್ಲಿಯರ್ ಯುವರ್ ರೋಡ್ ಅಂತ. ಅದೇ ರೀತಿ ಕ್ಲಿಯರ್ ಆಯಿತು ಸಾಯಂಕಾಲದ. ಮಹಿಳಾ ದಿನಾಚರಣೆಯನ್ನ ಒಂದು ದಿನ ಸಾಂಕೇತಿಕವಾಗಿ ಆಚರಿಸುವುದು ಎಷ್ಟು ಸರಿ? ಮಹಿಳೆಯ ಜೀವನವೇ ಪ್ರತಿದಿನ ಆಚರಣೆ. ಮಹಿಳೆಯರ ಜೀವನದಲ್ಲಿ ನೋವು, ನಲಿವು, ಏಳು ಬೀಳು ಏನೇ ಇದ್ದರೂ ಸಹ ಜೀವನ ಆಸಕ್ತಿದಾಯಕವಾಗಿದೆ ಎಂದು ರಾಜ್ಯ ಮಾಹಿತಿ ಆಯುಕ್ತೆ ಹಾಗೂ ನಿವೃತ್ತ ಜಿಲ್ಲಾಧಿಕಾರಿ ಮಮತಾ ತಿಳಿಸಿದ್ದಾರೆ. ಇದೇ 15ರಂದು ಶಿರಾನಗರದ ಸರ್ಕಾರಿ ನೌಕರರ ಭವನದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತನಗಿರುವ ಹಲವಾರು ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಮಹಿಳೆ ಬಹುತೇಕ ರಂಗದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾಳೆ. ದೌರ್ಜನ್ಯ, ದಬ್ಬಾಳಿಕೆ, ಹಿಂಸೆಯಂತಹ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸಿ ಎಂದರು. ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಮಾತನಾಡಿ, ಹಿಂದಿನ ಕಾಲದ ರೀತಿ ಹೆಣ್ಣು ಮಕ್ಕಳು ಬೇಡ, ವಂಶೋದ್ಧಾರಕ್ಕಾಗಿ ಗಂಡು ಮಕ್ಕಳೇ ಬೇಕೆಂಬುದು ಈಗ ಎಲ್ಲೂ ಕಂಡು ಬರುತ್ತಿಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆ ಪುರುಷನಿಗೆ ಸಮಾನವಾಗಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಆಸ್ತಿಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಸಮಾನ ಪಾಲಿದೆ. ಈಗ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಎಂದು ಹೇಳಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷ ಹನುಮಂತರಾಜು, ಪಿಎಸ್ಐ ಭವಿತಾ, ಡಾಕ್ಟರ್ ಶೈಲಜಾ, ಡಾಕ್ಟರ್ ಡಿಎಂ ಗೌಡ, ಸಿಡಿಪಿಒ ರಾಜನಾಯಕ್, ಗುರುಪ್ರಸಾದ್, ಪದ್ಮಾ ಮುಂತಾದವರು ಉಪಸ್ಥಿತರಿದ್ದರು. ಮಹಿಳಾ ದಿನಾಚರಣೆ ಅನ್ನೋದು ಒಂದು ಸಾಂಕೇತಿಕವಾಗಿ ಒಂದು ದಿನ ಆಚರಿಸೋದು ಸರಿಯಲ್ಲ ಅನ್ಸುತ್ತೆ. ಒಂದು ಮಹಿಳೆಯ ಜೀವನವೇ ಒಂದು ಆಚರಣೆ. ಇಟ್ಸ್ ಅ ಸೆಲೆಬ್ರೇಷನ್. ಎವ್ರಿ ಡೇ ಆಫ್ ಅ ವುಮೆನ್ಸ್ ಲೈಫ್ ಇಸ್ ಅ ಸೆಲೆಬ್ರೇಷನ್. ತುಂಬಾ ಕಲರ್ಫುಲ್. ಏಳು ಬೀಳುಗಳಾಗ್ಲಿ, ನೋವು ನಲಿವುಗಳಾಗ್ಲಿ, ಏನೇ ಇದ್ರೂ ಒಂಥರದ ಇಂಟ್ರೆಸ್ಟಿಂಗ್ ಲೈಫ್. ತುಂಬಾ ಕಲರ್ಫುಲ್. ಈಗ ನೋಡಿದ್ರೆ ಹೆಣ್ಮಕ್ಳು ಕೂತಿರೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಅದೇ ಅಲ್ಲಿ ಕೂತಿದ್ದಾರೆ ಗಂಡಸರು ಬರೀ ಬ್ಲಾಕ್ ಅಂಡ್ ವೈಟ್. ಅಲ್ಲ, ಬ್ಲಾಕ್ ಅಂಡ್ ವೈಟ್ ಫಿಲ್ಮ್ ನೋಡ್ದಂಗೆ ಆಗುತ್ತೆ. ಹೆಣ್ಮಕ್ಳು ನೋಡಿದ್ರೆ ನೋಡಿ ಈಸ್ಟ್ಮನ್ ಕಲರ್. ಜೀವನನೂ ಕೂಡ ಅಷ್ಟೇ. ಅವರಿಗೆ ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ಬರುವ ಒಂದು ಜವಾಬ್ದಾರಿ. ಎಷ್ಟೋ ಮನೆಗಳಲ್ಲಿ ನಾವೊಂದು ತಮಾಷೆ ಹೇಳ್ತೀವಿ, ನಮ್ಮ ಮನೆಯಲ್ಲಿ ಪಾಟೆಡ್ ಪ್ಲಾಂಟ್ಸ್ ಅಂತ ಹೂದಾನಿಗಳಲ್ಲಿ ಹಾಕಿರುವಂತ ಗಿಡಗಳಿರ್ತಾವಲ್ಲ, ಅದರಲ್ಲಿ ಇವರು ಒಬ್ರು ಅಂತ. ಯಾಕೆಂತಂದ್ರೆ ಎಲ್ಲಿ ಕೂತಿರ್ತಾರೆ ಅಲ್ಲಿ ಟೀ, ಎಲ್ಲಿ ಕೂತಿರ್ತಾರೆ ಅಲ್ಲಿ ಕಾಫಿ, ಎಲ್ಲಿ ಕೂತಿರ್ತಾರೆ ಅಲ್ಲಿ ಊಟ. ಸೊ ಅದು ಒಂದು ಪಾಟೆಡ್ ಪ್ಲಾಂಟ್ ಸಮಾನ ಅಂತ. ಅದೇ ಹೆಣ್ಮಕ್ಳು ನೋಡಿ, ಒಂದು ಮನೆಯಲ್ಲಿ ಒಂದು ಪುಟ್ಟ ಹೆಣ್ಮಗಳಿದ್ರೆ ಮನೆಯಲ್ಲಿ ಎಷ್ಟು ಗಲಗಲಗಲ ಅಂತ ಇರುತ್ತೆ ಅಂದ್ರೆ, ಪಾಪ ನಮ್ ಸಾಹೇಬ್ರಿಗೆ ಅದು ಸಿಕ್ಲಿಲ್ಲ ಖುಷಿ. ಎಷ್ಟೋ ವರ್ಷ ಆದ್ಮೇಲೆ ಮಕ್ಕಳು ಮದುವೆ ಆದ್ಮೇಲೆ ಸೊಸೆದಿಗ್ ನೋಡಿ ಈಗ ಖುಷಿ ಪಡ್ತಾ ಇದ್ದಾರೆ. ಅವ್ರಿಗೆ ಆ ಪುಟಾಣಿ ಮಗು ಒಂದು ಓಡಾಡಿ ಮನೆಯಲ್ಲಿ ಗಲಗಲ ಓಡಾಡ್ಕೊಂಡು ಗೆಜ್ಜೆ ಹಾಕೊಂಡು ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಖುಷಿಯಾಗಿ ಓಡಾಡುವ ಒಂದು ಸಂಭ್ರಮವನ್ನ ಕಾಣಲಿಲ್ಲ. ಎಷ್ಟೋ ಜನಕ್ಕೆ ಅದು ವಂಚಿತರಾಗಿದ್ದಾರೆ. ನಿಮ್ಮ ಮನಸ್ಸು ಎಲ್ಲರ ಮಾತಲ್ಲಿ ಕೇಳಿದ ಮೇಲೆ ಯಾರ ಕಡೆ ಚಿಂತನೆ ಅಂತಂದ್ರೆ ಮನೆ ಕಡೆಗೆ. ನಮ್ಮ ಯಜಮಾನ್ರು ಬಂದ್ರು, ಊಟ ಮಾಡಿರೋ ಇಲ್ವೋ, ನನ್ನ ಮಕ್ಕಳು ಬಂದ್ರೋ ಇಲ್ವೋ ಅನ್ನೋದು ಇದು ಇದ್ದೇ ಇರ್ತದೆ. ನಾನು ಈ ಸಂದರ್ಭದಲ್ಲಿ ಯಾರ ಹೆಸರನ್ನು ಕೂಡ ಹೇಳಕ್ ಹೋಗೋದಿಲ್ಲ. ಸಹೋದರಿ ಮಮತಾ ಹೇಳಿದ್ರು, ಅಲ್ಲಿರೋದು ಬ್ಲ್ಯಾಕ್ ಅಂಡ್ ವೈಟು ಅಂತ ಹೇಳಿ, ನೀವು ಮಲ್ಟಿ ಕಲರ್ ಅಂತ ಹೇಳಿದ್ವಿ. ಬ್ಲ್ಯಾಕ್ ಅಂಡ್ ವೈಟು ಒರಿಜಿನಲ್ ಅದು. ಇವತ್ತು ನೀವು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಉದ್ದೇಶಿಸಿ ಮಾತಾಡಿದ್ದಾರೆ. ಒಂದು ಪುರುಷ ಪ್ರಧಾನವಾಗಿರ್ತಕ್ಕಂಥ ದೇಶ ಅಂದ್ರೆ ಭಾರತ ದೇಶ. ಇಲ್ಲಿ ಹೆಣ್ಣು ಮಕ್ಕಳಿಗೆ ನಮ್ಮ ಕಣ್ಣೆದುರಿಗೆ ನಾವು ನೋಡ್ದಂಗೆ ಹೆಣ್ಮಕ್ಳಿಗೆ ಒಂದು ರೀತಿಯಾದಂಥ ಸ್ವಾತಂತ್ರ್ಯ ಇರಲಿಲ್ಲ. ನಮ್ಮಲ್ಲಿ ಇಲ್ಲಾದ್ರೂ ಉತ್ತಮ. ನೀವು ಉತ್ತರ ಕರ್ನಾಟಕ ಹೋಗಿ ಹೆಣ್ಣು ಮಕ್ಕಳು ಮುಸುರು ತೆಗೆದು ಹೊರಗಡೆಗೆ ಬರೋದೇ ಇಲ್ಲ. ಈ ತರದ ವಾತಾವರಣ ನಾನು ದೆಹಲಿನಲ್ಲಿ ನೋಡಿದ್ದೀನಿ, ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲೂ ಅದೇ ತರ ಇದೆ.
ಈ ಥರ ಇರಬೇಕಾದಾಗ ಈ ವೈವಿಧ್ಯಮಯವಾಗಿರ್ತಕ್ಕಂಥ ಆಚರಣೆಗಳಿರುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನ ಎಲ್ಲ ಒಂದು ಕಡೆಗೆ ಸ್ವಾತಂತ್ರ್ಯ ಕಡಿಮೆ ಇತ್ತು ಆ ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ. ಬಹುಶಃ ಅದಕ್ಕೆ ಏನಾದರೂ ಕೂಡ ಒಂದು ಪ್ರಯತ್ನ ಆಯಿತು ಅಂತ ಹೇಳಿದ್ರೆ, ನಾನು ತಿಳ್ಕೊಂಡಿರೋ ಪ್ರಕಾರ ನಿಮ್ಮಲ್ಲಿ ಒಂದು ಸ್ತ್ರೀಶಕ್ತಿ ಕಾರ್ಯಕ್ರಮ ಅಂತೇಳಿ ಕಾರ್ಯಕ್ರಮ ಪ್ರಾರಂಭ ಆಯಿತು. ಆ ಸ್ತ್ರೀಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದ ಮೇಲೆ ಬಹುಶಃ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಕಿರುಕುಳ ತಪ್ಪೋಯ್ತು. ಕಾರಣ ಯಾಕೆಂದ್ರೆ ಆರ್ಥಿಕ ಶಕ್ತಿ ಹೆಣ್ಣು ಮಗಳಿಗೆ ಕೈಗೆ ಬಂದಂತ ಸಂದರ್ಭದಲ್ಲಿ ಯಜಮಾನರು ಸಾಯಂಕಾಲ ಆಗ್ತಿದ್ದಂಗೆ ಅವ್ರ ತೆವಲು ತೀರಿಸ್ಕೊಳಕ್ಕೆ ಎಲ್ಲಿ ಹೋಗ್ಬೇಕಾಗಿತ್ತು, ಹೆಂಗಸರ ಹತ್ರನೇ ಹೋಗ್ಬೇಕಾಗಿತ್ತು ದುಡ್ಡಿಗೆ. ಆ ಪರಿಸ್ಥಿತಿ ಬಂತು. ಹಾಗಾಗಿ ಇವತ್ತು ಸಮಾಜದಲ್ಲಿ ಭಾರಿಯಷ್ಟು ಬದಲಾವಣೆಯನ್ನ ನೋಡೋದಕ್ಕೆ ಸಾಧ್ಯ ಆಯ್ತು ಅಂತಕ್ಕಂಥ ಮಾತನ್ನ ಹೇಳ್ತಾ, ನಾಗರಾಜ್ ಅವರು ಕರೆದಾಗ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಏನ್ ಮಾತಾಡ್ತೀರಾ ಸರ್ ಅಂತ ಕೇಳಿದ್ರು. ಏನ್ ಮಾತಾಡ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಬರ್ತೀನಿ ಅಲ್ಲಿ. ಬಟ್ ಮಮತಾ ಮೇಡಮ್ ಅವ್ರನ್ನ ಕರೆಸ್ಬೇಕು, ಮತ್ತೆ ಈಗಿನ ಜಿಲ್ಲಾಧಿಕಾರಿಗಳಾದ ಶುಭಾ ಕಲ್ಯಾಣ್ ಮೇಡಮ್ ಅವ್ರನ್ನ ಕರೆಸ್ಬೇಕು ಅನ್ನೋದು ಒಂದು ಸಣ್ಣ ಮಾತುಕತೆ ನಡೀತಾ ಇತ್ತು. ಮೇಡಮ್ ಕೂಡ ಬರ್ತೀನಿ ಅಂತ ಒಪ್ಕೊಂಡಿದ್ರು. ಕಾರಣಾಂತರಗಳಿಂದ ಇವತ್ತು ಅವ್ರಿಗೆ ಬರ್ಲಿಕ್ಕೆ ಆಗಿಲ್ಲ. ಆದ್ರೆ ನನಗೆ ತುಂಬಾ ಇಷ್ಟವಾದ ಲೇಖಕ ಖಲೀಲ್ ಗಿಬ್ರಾನ್ ಅಂತ ಇದ್ದಾರೆ. ಒಂದು ಪ್ರೊಫೆಟ್ ಅನ್ನೋ ಒಂದು ಬುಕ್ ನ ನಾನು ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೀನಿ, ಪಬ್ಲಿಷ್ ಮಾಡೋದು ಬಾಕಿ ಇದೆ. ಆತರ 1-2 ಲೈನ್ಸ್ ಇದೆ ನಾನು ತುಂಬಾ ಅಂದ್ರೆ ತುಂಬಾ ಯಾವಾಗ್ಲೂ ಕಾಡುವಂತ ಲೈನ್ಸ್. ಆ ಲೈನ್ ಇಂದ ನಾನು ಈ ನಿಮ್ಮ ಮಹಿಳಾ ದಿನಾಚರಣೆಯ ಕುರಿತು ನನ್ನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಮೇಡಮ್, ಆ ಲೈನ್ ಹೀಗಿದೆ: ಆಲ್ ಹೌಸಸ್ ಆರ್ ಡಾರ್ಕ್ ಅಂಟಿಲ್ ದ ಮದರ್ ವೇಕ್ಸ್ ಅಪ್. ಆಲ್ ಹೌಸಸ್ ಆರ್ ಡಾರ್ಕ್ ಅಂಟಿಲ್ ದ ಮದರ್ ವೇಕ್ಸ್ ಅಪ್ ಅಂದ್ರೆ ತಾಯಿ ಎದ್ದೇಳೋವರೆಗೂ, ತಾಯಿ ಎಚ್ಚೆತ್ತು ಅವಳು ಬಂದು ಆಚೆ ಬಂದು ಅಂಗಳಕ್ಕೆ ನೀರಾಕೋವರೆಗೂ, ತಾಯಿ ಆಚೆ ಎದ್ದು ಬಂದು ದೀಪ ಹಚ್ಚಿ ಬೆಳಕು ತರೋವರೆಗೂ ಎಲ್ಲ ಮನೆಗಳು ಕತ್ತಲೇ ಇರುತ್ತೆ ಅಂತ. ಅದೇ ಖಲೀಲ್ ಗಿಬ್ರಾನ್ ಅವ್ರದ್ದು ಇನ್ನೂ ಒಂದು ಮಾತು ನನ್ನ ತುಂಬಾ ಕಾಡುವಂತ ಮಾತು ಅಥವಾ ಲೈನು, ಅವ್ರದ್ದು ಇಂಗ್ಲಿಷ್ ಲೈನು, ಅದು ಕನ್ನಡಕ್ಕೆ ನಾನೇ ಜಸ್ಟ್ ಟ್ರಾನ್ಸ್ಲೇಟ್ ಮಾಡಿರೋದು. ನಾನು 100 ಕವಿತೆಗಳನ್ನ ಬರೆದಿರಬಹುದು, ಆದ್ರೆ ನನ್ನ ತಾಯಿ 1000 ಕವಿತೆಗಳನ್ನ ಬದುಕಿ ಹೋಗಿದ್ದಾಳೆ ಅಂತ. ಅಂದ್ರೆ ಖಲೀಲ್ ಗಿಬ್ರಾನ್ ಅವ್ರು ಹೇಳ್ಕೊಳ್ಳೋದು, ಖಲೀಲ್ ಗಿಬ್ರಾನ್ ಇಸ್ ಅ ರೈಟರ್. ನಾನು ಖಲೀಲ್ ಗಿಬ್ರಾನ್ ಆಗಿ ನಾನು 100 ಕವಿತೆಗಳನ್ನ ಬರೆದಿರಬಹುದು, ಆದ್ರೆ ನನ್ನ ತಾಯಿ 1000 ಕವಿತೆಗಳನ್ನ ಬದುಕಿ ಹೋಗಿದ್ದಾಳೆ ಅಂತ. ಅದನ್ನೇ ಮೇಡಮ್ ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳ ಬದುಕು ಕಲರ್ಫುಲ್, ಹೆಣ್ಣು ಮಕ್ಕಳ ಬದುಕು ತುಂಬಾ ಡೈವರ್ಸ್ ಆಗಿ, ತುಂಬಾ ಅನೇಕ ಆಯಾಮಗಳಲ್ಲಿ, ಅನೇಕ ರೀತಿಯಲ್ಲಿ ಆ ಹೆಣ್ಣು ತನ್ನ ಬದುಕಿನಲ್ಲಿ ತನ್ನ ಅಭಿವ್ಯಕ್ತಿಯನ್ನ ತೋರಿಸ್ತಾ ಹೋಗ್ತಾರೆ. ಹೇಳ್ತಾ ಇದ್ರು ಬೇರೆ ಬೇರೆ ದೇಶಗಳಲ್ಲಿ ಹಿಂಗೆ ಮಹಿಳೆಯರದು ಯಾವ ರೀತಿ ಶಕ್ತಿ ಇದಿರುತ್ತೆ, ಯಾವ ಕಲ್ಚರ್ ನಲ್ಲಿ ಯಾವ ರೀತಿ ಹೆಣ್ಮಕ್ಳು ಇರ್ತಾರೆ ಅಂತ ಹೇಳಿ. ನಾನು ಮೂಲತಃ ಉಡುಪಿ ಡಿಸ್ಟಿಕ್ನವಳು. ನಮ್ಮಲ್ಲಿ ಹೆಂಗೆ ಅಂತ ಹೇಳಿದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು. ಇಲ್ಲಿ ಹೇಗೆ ಪ್ಯಾಟ್ರಿಯಾರ್ಕಿಯಲ್ ಫ್ಯಾಮಿಲಿ ಇದೆ, ಗಂಡಸರನ್ನು ಮನೆಯ ಒಂದು ಪ್ರಧಾನ ಡಿಸಿಷನ್ ತಗೊಳ್ಳಿಕ್ಕೆ ಬಿಡ್ತಾರೆ. ಹಾಗೆ ನಮ್ಮಲ್ಲಿ ಮಹಿಳೆಯರೇ ಹೆಡ್ ಆಫ್ ದ ಫ್ಯಾಮಿಲಿ. ನಮ್ಮಲ್ಲಿ ಪಿತ್ರಾರ್ಜಿತ ಆಸ್ತಿ ಎಲ್ಲ ನಾವು ಬರೆಯೋದು ಹೆಣ್ಮಕ್ಳಿಗೆನೆ. ಸೊ ಹಂಗಾಗಿ ನಮ್ಮಲ್ಲಿ ಸಾಕಷ್ಟು ಹೆಣ್ಮಕ್ಳು ತುಂಬಾ ಸಾಧನೆಗಳನ್ನ ಮಾಡಿದ್ದಾರೆ. ಆ ಕಡೆ ಇನ್ನೂ ಈ ಕಡೆನೂ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ದಿವಸಕ್ಕೆ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋದು ಹೊರಟೋಗಿದೆ. ಮೊದ್ಲೆಲ್ಲ ನಂಗೆ ಗಂಡ್ಮಕ್ಳು ಆಗ್ಬೇಕು, ನಮ್ಗೆ ವಂಶೋದ್ಧಾರಕ ಬರ್ಬೇಕು ಅಂತ ಹೇಳ್ತಾ ಇದ್ರು. ಈಗ ಎಲ್ಲೂ ಆ ಮಾತನ್ನು ನಾನು ಇತ್ತೀಚೆಗಂತೂ ಎಲ್ಲೂ ಕೇಳಿಸ್ಕೊಳ್ಳಿಲ್ಲ. ಈಗ ಹೆಣ್ಮಕ್ಳು ಸಹ ಎಲ್ಲ ಗಂಡ್ಮಕ್ಳು ತರ ಯಾವುದೇ ವಿಚಾರದಲ್ಲಿ ಇರ್ಬೋದು, ವೆದರ್ ಇಟ್ ಇಸ್ ಫಿಸಿಕಲ್ ಆರ್ ಮೆಂಟಲ್ ಅಥವಾ ಯಾವ ಒಂದು ಇದನ್ನು ಟಚ್ ಮಾಡೇ ಬಿಟ್ಟಿಲ್ಲ. ಎಲ್ಲಾ ಕಡೆ ನಮ್ ಕೀರ್ತಿ ಪತಾಕೆಯನ್ನು ನಾವು ಆರಿಸ್ತಾ ಇದ್ದೇವೆ. ಸೊ ಈಗ ಸಾಹೇಬ್ರು ಅಷ್ಟೇ, ಹೆಣ್ಮಕ್ಳು ಹೆಂಗ್ ನಡ್ಸ್ಕೊಂಡು ಹೋಗ್ತಾರೋ ತಾಲೂಕು ಎಲ್ಲ ಯೋಚನೆ ಮಾಡ್ಕೊಂಡಿರ್ತಾರೆ. ನಾವೆಲ್ಲ ಕೆಲಸ ಮಾಡುವಾಗ ಹೆಂಗ್ ಮಾಡ್ತಾರೆ, ಏನು ಎದುರಿಸ್ತಾರ ಅವರಿಗೆ, ಇಲ್ಲ ಇದಿರುತ್ತಾ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ. ಸೊ ನನ್ಗೆ ಇಲ್ಲಿ ಪ್ರಭಾರ ವಹಿಸ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅವಕಾಶನೂ ಇಲ್ಲಿ ಮಾಡ್ಕೊಟ್ರು. ಇಲ್ಲಿ ಬಂದು ಇವೆಲ್ಲರ ಪರಿಚಯ ಆಯ್ತು, ನನಗೆ ಖುಷಿ ಆಯ್ತು ಇಲ್ಲಿ ಬಂದು ಎಲ್ಲರನ್ನ ನೋಡಿ ಅಂತ ಹೇಳಿ. ಎಲ್ಲ ಹೆಣ್ಮಕ್ಳು ಇನ್ನು ಚೆನ್ನಾಗಿ ಸ್ಟ್ರಾಂಗ್ ಗುರುತಾ ಇರ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ಬಿಜೆಪಿ ಮಧುಗಿರಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ನಗರ ಠಾಣಾ ಪಿಎಸ್ಐ ಗಾದಿ ಲಿಂಗಪ್ಪ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ.
ನಗ ಮಧುಗಿರಿ ಜಿಲ್ಲಾಧ್ಯಕ್ಷರು ಅವರು ಸಿರಾ ತನಕನೂ ಸಿರಾ ಪಾವಗಡ ತನಕನೂ ಅವರೇ ಅಧ್ಯಕ್ಷರು ನಮ್ಮ ಹನುಮಂತೇಗೌಡರು. ಅವರು ವಾಸನೂ ಕೂಡ ಚಿತ್ರದುರ್ಗದಲ್ಲಿರೋದ್ರಿಂದ ಅಲ್ಲಿ ಕೆಲಸ ಮುಗಿಸ್ಕೊಂಡು ರಾತ್ರಿ ಇಲ್ಲಿ ಬಂದಿದ್ದಾರೆ. ಊಟಕ್ಕೋಸ್ಕರ ಐಶ್ವರ್ಯ ಫೋರ್ಟ್ಗೆ ಹೋಗಿ ಅವ್ರ ಸ್ನೇಹಿತರೊಂದಿಬ್ಬರು ಕೂತ್ಕೊಂಡು ಊಟ ಮಾಡಿ ಹೊರಗೆ ಮಾತಾಡೋದು. ನಮ್ಮ DSI ಅಂತಲ್ಲ, ಗಾದಿರ್ ಲಿಂಗನಗೌಡ ಅಂತ, ಗಾದಿರ್ ಲಿಂಗಪ್ಪ, ಆತ ಬಂದು ಏನು ಇಲ್ಲೇನಿದೆ ಅಂತ ಹೇಳಿದ್ದಾರೆ. ಊಟ ಮಾಡೋಕ್ಕೆ ಬಂದಿದ್ವಿ ಹಿಂಗೆ ಅಂತ. ಆತೇನೋ ಭಾಳ ಕೆಟ್ಟ ಭಾಷೆ ಒಳಗೆ ಮಾತಾಡಿದಾಗ ನೋಡಿ, ನಾನು ಗೌರವವಾಗಿ ಮಾತಾಡಿ, ನಾನು ಒಂದು ಪಕ್ಷದ ಅಧ್ಯಕ್ಷ, ನನಗೂ ಜವಾಬ್ದಾರಿ ಇದೆ ಅಂತ ಹೇಳಿದಾಗ, ನೀವೆಲ್ಲ ವಿಡಿಯೋ ನೋಡಿದ್ದೀರಾ, ಹೇಳಿ ಆ ಕಡೆ ಹೋಗಿದ್ದೇನೆ ಕೆನ್ನೆ ಹೊಡೆದಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ ನೇರವಾಗಿ. ಅದು ಪದೇ ಪದೇ ನಾವು ಆ ವಿಚಾರವಾಗಿ ನೀವು ಅಲ್ಲೇ ಟಿ ವಿಯಲ್ಲಿ ಎಲ್ಲ ಕಡೆ ಅದನ್ನು ಬಿತ್ತರಿಸಿದ್ದೀರ. ನಮ್ಮ ಉದ್ದೇಶ ಈಗ ನಮ್ಮ MP ಅವರು, ನಾನಾಗಿರ್ಬೋದು, ನಮ್ಮ ಚಿದಾನಂದಗೌಡರು, ನಮ್ಮ ನವೀನು ಮತ್ತು ನಮ್ಮ JDS ಜಿಲ್ಲಾಧ್ಯಕ್ಷ ಜಯಣ್ಣವ್ರು ಇರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರು ಮುರಳಿ ಇರ್ಬೋದು, ಎಲ್ಲರೂ ಕೂಡ ತಿಮ್ಮರಾಯಪ್ಪ, ನಮ್ಮ ಪಾವಗಡ MLA ಅವರು, ex-MLA, ನಾವೆಲ್ಲ ಈಗ SP ಆಫೀಸಿಗೆ ಬಂದಿರೋದೇನೆಂದರೆ, ಇವತ್ತು ರಾತ್ರಿನೇ ನಮ್ಮ ಹನುಮಂತೇಗೌಡರ ವಿರುದ್ಧವಾಗಿ FIR ಆಗಿಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ನಿನ್ನೆಯಿಂದ ರಾತ್ರಿಯಿಂದನೂ ಪ್ರಯತ್ನ ಮಾಡ್ತಾರೆ. ಬೆಳಗ್ಗೆನೂ ಕೂಡ ಅವ್ರಿಗಿನ್ನೂ BP ಏರುಪೇರು ಆಗ್ತಾ ಇದೆ. ಆದರೂ ಕೂಡ ಅವರನ್ನು ಡಿಸ್ಚಾರ್ಜ್ ಮಾಡಿರಿ ಅಂತ ಡಿಸ್ಟ್ರಿಕ್ಟ್ ಸರ್ಜನ್ಗೆ ಒತ್ತಾಯ ಡಿಪಾರ್ಟ್ಮೆಂಟಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒತ್ತಾಯ ಬಂದಿರತಕ್ಕಂಥದ್ದು ದುರದೃಷ್ಟಕರ. ಇದು ಅವ್ರನ್ನ ಡಿಸ್ಚಾರ್ಜ್ ಮಾಡೋದು ಬಿಡೋದು ಡಾಕ್ಟ್ರಿಗೆ ಸಂಬಂಧಪಟ್ಟಿದ್ದದು. ಇದು ನಾವೇನಪ್ಪ ಬಂದಿರತಕ್ಕಂಥದ್ದು SP ಅವರ ಆಫೀಸಿಗೆ ನಾವೆಲ್ಲರೂ ಅಂದರೆ, ಯಾವ ರೀತಿ ನಮ್ಮ ಹನುಮಂತೇಗೌಡರ ಮೇಲೆ FIR ಆಗಿಬಿಟ್ಟು ಅರೆಸ್ಟ್ ವಾರೆಂಟ್ ಮಾಡಿದ್ರು, ಅದೇ ರೀತಿ ಮೊದಲು ಹೊಡೆದಿರೋದೇ ಯಾರು ನಮ್ಮ ಗಾದಿರ್ ಲಿಂಗಪ್ಪ. ನೀವು ನೋಡಿದ್ದೀರ, ವಿಡಿಯೋ ಎಲ್ಲ ಕ್ಲಿಯರಾಗಿ ನೋಡಿದ್ದೀರ, ಪಬ್ಲಿಕ್ಸ್ ನೋಡಿದ್ದಾರೆ, TVಯಾಗೆಲ್ಲ ನೋಡಿದ್ದೀರ. ಅದರಿಂದ ಅವರನ್ನು FIR ಮಾಡಿ ಆಮೇಲೆ ಅವ್ರನ್ನ ಸಸ್ಪೆಂಡು ಮಾಡಬೇಕು, ಡಿಪಾರ್ಟ್ಮೆಂಟ್ ಎನ್ಕ್ವೈರಿನೂ ಮಾಡಬೇಕು. ಅದಕ್ಕೆ ನಾವು ಇವತ್ತು ಇಲ್ಲೆಲ್ಲರೂ ಕೂತಿದ್ದೇವೆ. ಈಗಾಗಲೇ ಸಾಕಷ್ಟು ಚರ್ಚೆ SP ಅವ್ರ ಜೊತೆ ಮಾಡಿದ್ದೇವೆ. ಅವರೊಂದು ½ ಅನ್ ಅವರ್ ಟೈಮ್ ಕೊಡಿ, ನನಗೆ ಮೇಲೆ ಅಧಿಕಾರಿಗಳ ಹತ್ರ ಮಾತಾಡಿ ತೀರ್ಮಾನ ತಗೊಂಡು ಅವ್ರನ್ನ FIR ಬುಕ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಏನು ಆಶ್ವಾಸನೆ ಕೊಟ್ಟಿರೋದ್ರಿಂದ. ನಗರದ ಐಶ್ವರ್ಯ ಪೋರ್ಟ್ ಹೋಟೆಲ್ ಬಳಿ ತಡರಾತ್ರಿ ಈ ಘಟನೆ ನಡೆದಿದ್ದು, ರಾತ್ರಿ ಇಷ್ಟೊತ್ತಿನಲ್ಲಿ ಏನು ಮಾಡುತ್ತಿದ್ದೀರಿ, ಮನೆಗೆ ಹೋಗಿ ಎಂದು PSI ಹೇಳಿದ್ದಾರೆ. ಈ ವೇಳೆ ಹನುಮಂತೇಗೌಡ ಊಟಕ್ಕೆ ಬಂದಿದ್ದೆವು, ಹೊರಡುತ್ತೇವೆ ಸರ್ ಎಂದಾಗ ಮತ್ತೆ ಮಾತು ಮುಂದುವರೆದಿದೆ. ಪ್ರೊಟೆಸ್ಟ್ ಮಾಡ್ತೇವೆ, ಇದು ನಮ್ಮ ಹಕ್ಕು. ಈ ಕೂಡಲೇ ಬಿಡುಗಡೆ ಮಾಡುತ್ತಾರೆ, ಇಬ್ಬರಿಗೂ ಬಿಡುಗಡೆ ಮಾಡಲಿ. ಇದರಿಂದ ಏನೋ ಉನ್ನಾರ ನಡೀತಾ ಇದೆ. ಇಲ್ಲಿ ಯಾವ ಕಾಂಗ್ರೆಸ್ನವ್ರ ಮಧ್ಯೆ ನಮ್ಮ ಮಧ್ಯೆ ಯಾವ ಡಿಸ್ಪ್ಯೂಟ್ ಇಲ್ಲ. ಇದರಿಂದ ಯಾವ ಹಿಡನ್ ಇದು ಕೂಡ ಇಲ್ಲ. ಒಬ್ಬ ಅಧಿಕಾರಿ ಪರವಾಗಿ ಇಡೀ ಇಲಾಖೆ ಇದು ವಹಿಸ್ಕೊಂಡು ಆ ವಿನಾಕಾರಣ ತಪ್ಪು ಮಾಡಿದ ಅಧಿಕಾರಿಗೆ ಶಿಕ್ಷೆ ಕೊಡೋದು ಬಿಟ್ಟು ನಮ್ಮ ಒಬ್ಬ ಗೌರವಾನ್ವಿತ ಅಧ್ಯಕ್ಷನ ಮೇಲೆ ಈ ಮಟ್ಟಕ್ಕೆ ದೌರ್ಜನ್ಯ ನಡೆಸೋದು ಸರಿಯಲ್ಲ. ಅದರ ಜೊತೆಯಲ್ಲಿ ಈಗ ಏನು ನಾವು ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು ಮುರಳಿಯವರು ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ತಿದ್ದಾರೆ. MP ಅವ್ರನ್ನೇ ಹೇಳಿದ್ದಾರೆ, ಈಗ ನಮ್ಮ ಕಡೆಯಿಂದ ಒಂದು ಕೌಂಟರ್ FIR ಮಾಡ್ಕೊಳ್ಳಿ ಅಂತ. ಅದನ್ನ ಇಲ್ಲಿವರೆಗೂ ಕೂಡ ಮಾಡ್ಕೊಂಡಿಲ್ಲ. ನಾವು SP ಅವರಿಗೆ ವಿನಂತಿ ಮಾಡಿದ್ದೇವೆ, ನಮ್ಮ ಕಡೆಯಿಂದನೂ ಒಂದು ಕೌಂಟರ್ FIR ಮಾಡ್ಕೊಳ್ಳಿ, ವಿಚಾರಣೆ ಮಾಡಿ ಯಾರು ತಪ್ಪಿದೆ ಯಾರು ಸರಿ ಇದೆ ಅಂತೇಳಿ. ಇದು ನಿಜಕ್ಕೂ ಕೂಡ ಈ ರಾಜ್ಯ ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ, ಪಬ್ಲಿಕ್ಸ್ಗೆ ಒಂದು ಭಯ ಹುಟ್ಟಿಸುವಂಥದ್ದು. ಪಬ್ಲಿಕ್ಸ್ ಯಾರು ಕೂಡ ಪೊಲೀಸ್ನವರಿಗೆ ಮಾತಾಡೋಂಗಿಲ್ಲ. ರಾತ್ರಿ ಈಗ ಅದು ಹೈವೇ ಇದೆ, ಐಶ್ವರ್ಯ ಫೋರ್ಟ್ ಇರೋದು ಹೈವೇನಲ್ಲಿ. ರಾತ್ರಿ ನೀವು 12 ಗಂಟೆ 1 ಗಂಟೆ ಮೇಲೆ ಅಲ್ಲಿ ಯಾರು ಹಾಗಾದ್ರೆ ಹೈವೇನೇ ಬಂದ್ ಮಾಡಿಬಿಡ್ತಾರೆ ಇವರು. ಇದೊಂದು ಅತ್ಯಂತ ಭಯಾನಕವಾದಂಥ ಒಂದು ವಾತಾವರಣವನ್ನು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸೃಷ್ಟಿ ಮಾಡಿದ್ದಾರೆ. ಯಾವ ಅಧಿಕಾರಿಗೆ ಶಿಕ್ಷೆ ಆಗಬೇಕು ಆತನಿಗೆ ಸಸ್ಪೆನ್ಷನ್ ಆಗಬೇಕು. ಆ PSI ಲಿಂಗನ ಈ ವೇಳೆ ಹನುಮಂತೇಗೌಡ, ನಾನು ಬಿಜೆಪಿ ಜಿಲ್ಲಾಧ್ಯಕ್ಷ ಇದ್ದೀನಿ, ಯಾರಿಗೂ ತೊಂದರೆ ಮಾಡಿಲ್ಲ, ಅವಾಚ್ಯ ಶಬ್ದ ಬಳಸಬೇಡಿ ಎಂದು ಹೇಳಿದ್ದಾರೆ.
ಪಿಎಸ್ಐ ಬಿಜೆಪಿ ಜಿಲ್ಲಾಧ್ಯಕ್ಷನಾದರೆ ಕೊಂಬು ಇರುತ್ತಾ ಎಂದು ಪ್ರಶ್ನಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಸಂಸದ ಗೋವಿಂದ ಕಾರಜೋಳ, ಎಂಎಲ್ಸಿ ಚಿದಾನಂದ ಎಂಗೌಡ, ಕೆಎಸ್ ನವೀನ್, ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ವಿವರಿಸಿದ್ದಾರೆ. ಈ ಸಂಬಂಧ ಹನುಮಂತೇಗೌಡ ಅವರು ಪ್ರತಿ ದೂರು ಸಲ್ಲಿಸಿದಾಗ ಪೊಲೀಸರು ದೂರು ದಾಖಲಿಸಿಕೊಂಡಿಲ್ಲ. ಪಿಎಸ್ಐ ಗಾದಿಲಿಂಗಪ್ಪ ಅವರ ಮೇಲೆ ಎಫ್ಐಆರ್ ಹಾಕಿ ಇಲಾಖೆ ವಿಚಾರಣೆ ನಡೆಸಬೇಕು ಎಂದು ಒತ್ತಾಯಿಸಿ ಸಂಸದ ಗೋವಿಂದ ಕಾರಜೋಳ, ಎಂಎಲ್ಸಿ ಚಿದಾನಂದ ಎಂಗೌಡ, ಕೆಎಸ್ ನವೀನ್, ಮಾಜಿ ಶಾಸಕರಾದ ತಿಪ್ಪಾರೆಡ್ಡಿ, ಪಾವಗಡ ತಿಮ್ಮರಾಯಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ಜಯಣ್ಣ, ಕೊರಟಗೆರೆ ಅನಿಲ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದ್ಯಾಮಣ್ಣ ಸೇರಿದಂತೆ ನೂರಾರು ಜನ ಎಸ್ಪಿ ಕಚೇರಿ ಬಳಿ ಜಮಾಯಿಸಿದ್ದಾರೆ. ರಾತ್ರಿ 11:30-12 ಗಂಟೆ ತನಕ ಇವರು ಅವ್ರಿಗೆ ಸಮಾಧಾನ ಮಾಡಿ ಏನಾರ ಮುಂದೆ ಪ್ರಯತ್ನ ಮಾಡೋಣ ಅಂತೇಳಿ ಬೆಂಗಳೂರು ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸೋಂಥ ಕೆಲಸ ಮಾಡೋಣ ಅಂತೇಳಿ ಅವ್ರಿಗೆ ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡ್ಬಂದಾಗ ಈ ಪೊಲೀಸ್ ಅಧಿಕಾರಿ ಏನು ಮಾಡ್ತಾ ಇದ್ದೀರಾ ಇಷ್ಟೊತ್ತು ಇಲ್ಲಿ ಬಂದು ನಿಂತು ಅಂತ ಕೇಳಿ ಪ್ರಶ್ನೆ ಮಾಡಿದಾಗ ಇಲ್ಲ ಹೊರಡ್ತಾ ಇದ್ದೀವಿ ಸರ್ ಅಂತ ಅವರಿಗೆ ಹೇಳಿದ್ರು ಕೂಡ ಆತ ತನ್ನ ಬೈಕನ್ನು ನಿಲ್ಲಿಸಿ ಇಳಿದು ಬಂದು ಇವ್ರ ಮೇಲೆ ನಾನು ಹೇಳೋದು ನಿಮಗೆ ಅರ್ಥ ಆಗೋದಿಲ್ವಾ, ಇಲ್ಲಿ ನಿಂತ್ಕೊಂಡು ಯಾಕೆ ಇಷ್ಟೋ ತನಕ ಇದನ್ನು ಮಾಡ್ತಾ ಇದ್ದೀರಾ ಅಂತೇಳಿ ಜೋರಾಗಿ ಮಾತಾಡಿದರು. ಆವಾಗ ಇವರು ನಾವು BJP ಜಿಲ್ಲಾಧ್ಯಕ್ಷ, ನಾನು ಜವಾಬ್ದಾರಿ ಇರೋಂಥವನು, ನಾವು ಯಾವುದೇ ರೀತಿ ತೊಂದರೆ ಮಾಡ್ತಾ ಇಲ್ಲ, ಇವರು ಯಾವುದೋ 3 ಜನ ಒಂದೇ ಒಂದು ಹನಿನೂ ಕೂಡ ಯಾರೂ ಆಲ್ಕೋಹಾಲ್ ಸ್ವೀಕಾರ ಮಾಡಿಲ್ಲ, ಒಂದು ಬಾಯಲ್ಲಿ ಸಿಗರೇಟ್ ಇಲ್ಲ, ಗುಟ್ಕಾ ಇಲ್ಲ, ಅಡಿಕೆ ಸಮೇತ ಇಲ್ಲ, ಕೇವಲ ಊಟ ಮಾಡಿ ಮನೆ ತೊಂದರೆಯನ್ನು ಚರ್ಚೆ ಮಾಡ್ತಾ ಹೊರಗಡೆ ಬಂದಂಥವ್ರ ಮೇಲೆ BJP ಜಿಲ್ಲಾಧ್ಯಕ್ಷ ಅಂತ ಹೇಳಿದ ತಕ್ಷಣ ಏನೋ BJP ಜಿಲ್ಲಾಧ್ಯಕ್ಷ ಅಂದ ತಕ್ಷಣ ನೀನು ಕೊಂಬಿದೆಯೇನೋ ಅಂತ ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡೋ ಅಂಥ ಕೆಲಸಕ್ಕೆ ಅಥವಾ ಮುಂದಾಗ್ತಾನೆ. ಇದಾದ ನಂತರ ಅಲ್ಲಿಗೆ ಸುತ್ತಲೂ ಇದ್ದಂಥ ಜನ ಇವ್ರನ್ನ ಬಿಡಿಸೋವಂಥ ಕೆಲಸವನ್ನು ಮಾಡಿ ಇವ್ರನ್ನ ಮತ್ತು ದೂರ ಮಾಡೋವಂಥ ಕೆಲಸ ಮಾಡಿದ್ರು ಕೂಡ ತಕ್ಷಣ ಪೊಲೀಸ್ ಅಧಿಕಾರಿಯವರು ಏನು ಮಾಡ್ತಾರೆ, ವಾಕಿ ಟಾಕಿ ಮೂಲಕ ಇರುವಂಥ ಎಲ್ಲ ಪೊಲೀಸಿನ ಇಲಾಖೆ ಸುತ್ತಮುತ್ತಲು ಇರುವಂಥ ಗಸ್ತಿನಲ್ಲಿರುವಂಥವ್ರಿಗೆ ಕರೆದು ಇವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಭಾಳ ಅಮಾನುಷವಾಗಿ ಅವರ ಮುಖದ ಮೇಲೆ ಒಂದು ಬಲಗಡೆ ಭಾಗದಲ್ಲಿ ಪೂರ್ತಿಯಾಗಿ ಮುಖಕ್ಕೆ ಹೊಡೆದಿರುವಂಥ ಮತ್ತು ಮುಖ ಬಾತ್ಕೊಂಡು ಬೂಟಲ್ಲಿ ಹೊಡೆದು ಪೂರ್ತಿಯಾಗಿ ಬಲಭಾಗದ ಮುಖ ಪೂರ್ತಿಯಾಗಿ ಬಾತ್ಕೊಂಡು ಇಡೀ ಹೊಟ್ಟೆ ಕೆಳಭಾಗ ಮತ್ತು ಕಾಲು ಇದೆಲ್ಲವನ್ನು ಕೂಡ ಭಾಳ ಕ್ರೂರ ರೀತಿಯಲ್ಲಿ ಒಂದು ಕ್ರಿಮಿನಲ್ಲಿಗೆ ಮಾಡೋ ಅಂಥ ರೀತಿಯಲ್ಲಿ ಇವರು ಮಾಡುವಂಥ ಕೆಲಸವನ್ನು ಅಲ್ಲಿ ಸ್ಟೇಷನ್ನಲ್ಲಿ ಮಾಡಿದ್ದಾರೆ. ಆದಾಗೂ ಕೂಡ ಅದನ್ನು FIR ಮಾಡ್ದಲೆ ಆಮೇಲೆ ನಿರ್ಣಯ ಮಾಡಿ ಇವರು FIR ಮಾಡಿ ನಮ್ಮ ಕಡೆಯಿಂದ ಕಂಪ್ಲೇಂಟ್ ಕೊಡಬೇಕು ಅಂತ ನಿರ್ಣಯ ಮಾಡಿದಾಗ ಕಂಪ್ಲೇಂಟ್ನು ಕೂಡ ಸ್ವೀಕಾರ ಮಾಡಲೇ ಇಲ್ಲ. ನಮ್ಮ ಕಡೆಯಿಂದ ಕಂಪ್ಲೇಂಟ್ ಅಂತ ಬರ್ಕೊಡ್ಬೇಕಂತ ಕಂಪ್ಲೇಂಟ್ನು ಕೂಡ ಇವರು ಸ್ವೀಕಾರ ಮಾಡಲಿಲ್ಲ. ನಾನು ಸ್ವತಃ ಬೆಳಗ್ಗೆ SP ಅವರಿಗೆ 2 ಸಾರಿ ಫೋನ್ ಮಾಡಿ ನಾನು ಈ ವಿಷಯವನ್ನು ನೀವು ಭಾಳ ಸರಿಯಾದ ರೀತಿಯಲ್ಲಿ ಇದನ್ನು ಮಾಡಬೇಕು ಅನ್ನೋವಂಥ ವಿನಂತಿಯನ್ನು ಮಾಡಿ ಎರಡೂ ಕಡೆ ಯಾರು ತಪ್ಪು ಮಾಡಿದ್ದಾರೆ ಅಂತಂದರೆ ನಾವು ಯಾರೋ ತಪ್ಪು ಮಾಡಿರೋರನ್ನ ರಕ್ಷಣೆ ಮಾಡೋವಂಥ ಪ್ರಶ್ನೆ ಇಲ್ಲ. ಆದರೆ ತಪ್ಪೇ ನಡೆದಿಲ್ಲ ಅಂತ ನಿಮಗೆ ಗೊತ್ತಾಗಿ ನೀವು ತನಿಖೆಯನ್ನು ಕೂಡ ಮಾಡ್ದಲೆ ಒಬ್ಬ ಕಾರ್ಯಕರ್ತನಿಗೆ ಮತ್ತು ಅವನೊಬ್ಬ ಏನೋ ನಮಗೆ ಮೊನ್ನೆ BJPಗೆ ಬಂದಂಥವನಲ್ಲ, ಒಬ್ಬ ವಿದ್ಯಾರ್ಥಿ ಪರಿಷತ್ತಿನ ಸಂಘಟನೆಯಲ್ಲಿ ರಾಜ್ಯ ಮಟ್ಟದ ಜವಾಬ್ದಾರಿ ಇದ್ದು ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡಿ ನಮ್ಮ ಪಕ್ಷಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾರಂತ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ. ತದನಂತರ SP ರಂಜಿತ್ ಕುಮಾರ್ ಅವರು ಮಧ್ಯಸ್ಥಿಕೆಯಲ್ಲಿ ಪರಿಸ್ಥಿತಿ ತಿಳಿಗೊಳಿಸಿ ಬಿಡುಗಡೆಗೊಳಿಸಿದರು. ತಾಲೂಕಿನಲ್ಲಿ ಮಂದಗತಿಯಲ್ಲಿ ಸಾಗುತ್ತಿರುವ JJM ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಮುಗಿಸಲು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ ಎಂದು ಶಾಸಕ SR ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕಡಬದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು SCP TSP ಹಣವನ್ನ ಯಾವುದೇ ಯೋಜನೆಗಳಿಗೆ ಬಳಸಿಕೊಳ್ಳಬಾರದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2013ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕಾನೂನನ್ನ ಜಾರಿಗೆ ತಂದಿದ್ದಾರೆ. ಹಾಗೇನಾದರೂ ಒಂದು ವೇಳೆ SCP TSP ಹಣವನ್ನ ಬೇರೆ ಯೋಜನೆಗಳಿಗೆ ಬಳಸಿಕೊಂಡಿದ್ದರೆ ಪುನಃ ಆ ಹಣವನ್ನ ವಾಪಸ್ ಹಾಕಲಾಗುವುದು. ಹಾಗೆ ಮಾಡಿರುವ ಅಧಿಕಾರಿಗಳ ಮೇಲೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು.
2013 ಸಿದ್ದರಾಮಯ್ಯವರು ಒಂದು ಬೆಳಗಾಮಲ್ಲಿ ಒಂದು ಕಾನೂನು ತಂದರು. SCP STP ಹಣನ ಯಾರು ಕೂಡ ಬೇರೆಕ್ಕೆ ಡೈವರ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಪೋಸ್ ಆ ಥರ ಏನಾದರೂ ಇದ್ದರೆ ಅದನ್ನು ವಾಪಸ್ ಹಾಕ್ತಾರೆ. ಸರ್ಕಾರ ಯಾವುದೋ ಸಂದರ್ಭದಲ್ಲಿ ಬಳಸ್ಕೊಂಡಿರ್ಬೋದು, ಆ ಇಲಾಖೆ ಕೊಟ್ಟಿರ್ತಕ್ಕಂಥ ಹಣ ಬಳಸ್ಕೊಂಡಿರ್ಬೋದು. ಆ ಬಳಸ್ಕೊಂಡ್ರೆ ಅದನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ಅದು ಕ್ಯಾರಿ ಓವರ್ ಆಗುತ್ತೆ, ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ವರ್ಷ ಕಂಪ್ಲೀಟ್ ಮಾಡಿಲ್ಲ ಆ ಹಣನ ಅಂದರೆ ಮುಂದಿನ ವರ್ಷನಾದ್ರೂ ಕೂಡ ಆ ಹಣ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದ್ದರೆ ಕಾನೂನಲ್ಲಿ ಯಾರು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಅಧಿಕಾರಿ ಇರ್ತಾರೋ ಅವನ ಮೇಲೆ FIR ಆಗುತ್ತೆ, ಕೇಸ್ ಆಗುತ್ತೆ, ಅವನು ಜೈಲಿಗೆ ಹೋಗಬೇಕಾಗುತ್ತೆ. ಈ ರೀತಿ ಒಂದು ಕಾನೂನು ತಂದಿರೋದ್ರಿಂದ SCP TSP ಹಣವನ್ನು ಯಾವುದೇ ಬೇರೆ ಹೆಡ್ಡಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾರು ಸಿದ್ದರಾಮಯ್ಯ 2013 ಬೆಳಗಾವಿ ಅಧಿವೇಶನದಲ್ಲಿ ಒಂದು ಕಾನೂನು ಜಾರಿ ತಂದಿರ್ತಕ್ಕಂಥದ್ದು. ಅದರಿಂದ ಅದನ್ನು ಮಿಸ್ಗೈಡ್ ಮಾಡ್ತಾವ್ರಷ್ಟೇ. ಸಪೋಸು ಅದನ್ನು ಬಳಸ್ಕೊಂಡ್ರು ಅದನ್ನು ಫುಲ್ಫಿಲ್ ಮಾಡಿ ಖರ್ಚು ಮಾಡಲೇಬೇಕಾಗಿತ್ತು. ಸರ್ಕಾರನೂ ಕೂಡ ಒಪ್ಪಿಗೆ. ಇನ್ನು ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು. ಕ್ರಮಗಳು ಮಾಡೋಕ್ಕಾಗಲ್ಲ. ಈಗ ಟೆಂಡರ್ ಆಗಿರುತ್ತೆ, PDO ಹ್ಯಾಂಡ್ ಓವರ್ ಮಾಡ್ಕೊಬೇಕಾಗುತ್ತೆ. ಲಾಸ್ಟಾಗೆ PDO ನಾವು ಎಲ್ಲ PDOಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಏನೇನು ಎಸ್ಟಿಮೇಟಲ್ಲಿದೆ, ಮ್ಯಾರಮ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿದಾಗ ಮಾತ್ರ ನೀವು ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನಮಗೆ JJM ಲೇಟ್ ಆಗ್ತಾ ಇರ್ತಕ್ಕಂಥದ್ದು 1 ವರ್ಷ, ಕೆಲವೆಲ್ಲ 1.5 ವರ್ಷ ಕಂಪ್ಲೀಟ್ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಕಾಂಕ್ರೀಟ್ ಕಟ್ ಮಾಡಿರ್ತಾರೆ, ಆಮೇಲೆ ನಲ್ಲಿ ಹಾಕಿರಲ್ಲ, ಸರಿಯಾಗಿ ಕಾಂಕ್ರೀಟ್ ಫಿಲ್ ಮಾಡಿರಲ್ಲ. ಈ ಥರ ಆಗಿರ್ತಕ್ಕಂಥವ್ರನ್ನ ಸರಿ ಮಾಡಿಸಿ ಅಂತ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು. ನಾನು ಮೀಟಿಂಗಲ್ಲೂ ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು. ಯಾರ್ಯಾರು ಇನ್ನೂ 1 ವರ್ಷ ಆದರೂ ಕೆಲಸ ಹಿಡಿದಿವೋ ತಗೊಂಡು ಅಂಥವ್ರನ್ನ ರಿಸೈನ್ ಮಾಡಿ ಅಂತ ಹೇಳಿದ್ವಿ. ಅದನ್ನು ಈಗ ತ್ವರಿತವಾಗಿ ಮಾಡ್ತಕ್ಕಂಥದ್ದು ಮಾಡಿಸ್ತಾ ಪರಿಷತ್ ಹಣ ಆದಿಜಾಂಬವ, ಆದಿ ಕರ್ನಾಟಕ, ಯಾವ್ಯಾವ ಇವೆಲ್ಲ ಸಂವಿಧಾನದಾಗವ. ಇವೆಲ್ಲ ಸಂವಿಧಾನ ಆ ಕಾಲಕ್ಕೆ ತಕ್ಕನಾಗಿ ಸರ್ಕಾರ ಏನೇನು ಕ್ರಮಗಳು ತೆಗೆದುಕೊಳ್ಬೇಕು ತಗೊಂತಿದೆ. ಅದಕ್ಕೊಂದು ಅಧ್ಯಕ್ಷರು ಮಾಡಿ ವೀರಶೈವ ಸಮಾಜದ ನಿಗಮ ಮಾಡಿರು, ಒಕ್ಕಲಿಗರ ಸಮಾಜ ನಿಗಮ ಮಾಡಿರು, ಬೇರೆ ಬೇರೆ ಸಮಾಜದ ನಿಗಮ ಮಾಡಿರು. ಯಾವ್ಯಾವ ಸಂವಿಧಾನದಾಗ ಅವು ಸಂವಿಧಾನದಾಗ ಇರಲ್ಲ. ಅವು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆ ಸರ್ಕಾರ ಯಾವ್ಯಾವ ಕೆಲಸಗಳು ಮಾಡ್ಬೋದು ಅವರ ವಿವೇಚನೆಗಳು ಪೂರ್ವಕವಾಗಿ ಮಾಡ್ತಾರೆ. ಮತ್ತೆ ರಾಜ್ಯದಲ್ಲಿ DK ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಶ್ರೀ, ಉಪಾಧ್ಯಕ್ಷೆ ಕಲ್ಪನಾ, ಸದಸ್ಯರಾದ ರಂಗನಾಥ್, ಶಿಲ್ಪಾ, ಲೋಕೇಶ್, ಪೂರ್ಣಿಮಾ, ನಾಗರತ್ನ, ಪುಟ್ಟತಾಯಮ್ಮ, ಭರತ್ ಗೌಡ, CK ಗೌಡ, ಯತೀಶ್, ಮುಖಂಡರಾದ ಕಡಬಾ ಶಂಕರ್, ಶಿವಕುಮಾರ್, ಬಾಲಕೃಷ್ಣ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಮಂಗಳೂರು ಪೊಲೀಸರ ಈ ಕಾರ್ಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ಲಾಘಿಸಿ ಟ್ವೀಟ್ ಮಾಡಿದ್ದಾರೆ. ಸುಮಾರು 75 ಕೋಟಿಗೂ ಅಧಿಕ ಮೌಲ್ಯದ MDMA ಅನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಮಂಗಳೂರು ಪೊಲೀಸರ ಈ ಕಾರ್ಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ಲಾಘಿಸಿದ್ದಾರೆ. ಈ ಕುರಿತು ಟ್ವೀಟ್ನಲ್ಲಿ ಮಂಗಳೂರು ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಡ್ರಗ್ಸ್ ಜಾಲವನ್ನ ಬೇರು ಸಮೇತ ಕಿತ್ತೊಗೆಯುವುದು ನಮ್ಮ ಸರ್ಕಾರದ ಗುರಿಯಾಗಿದೆ ಎಂದಿದ್ದಾರೆ. ಡಿಸಿಎಂ DK ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲಿದ್ದಾರೆ ಎಂಬ ಗುಟ್ಟು ಬಿಟ್ಟುಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವ DKಶಿ ಅವರು, ನಾನು ದೊಡ್ಡ ಜವಾಬ್ದಾರಿಯಿಂದ ಮುಕ್ತನಾಗುತ್ತಿದ್ದೇನೆ, ಬಳಿಕ ಯಾರಾದರೂ ಜವಾಬ್ದಾರಿ ತೆಗೆದುಕೊಳ್ಳಲಿ ಎಂದು DKಶಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಅಕ್ಟೋಬರ್ ವರೆಗೆ ಮಾತ್ರವೇ ಅವರು ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯಲ್ಲಿ ಮುಂದುವರಿಯುವಂತೆ ಗುಟ್ಟು ರಟ್ಟಾದಂತೆ ಆಗಿದೆ. 9,800 kg ತೂಕದ ಚಂದ್ರಯಾನ 5 ಉಪಗ್ರಹವನ್ನ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲು ಇಸ್ರೋ ಸಜ್ಜಾಗಿದೆ ಎಂದು ಇಸ್ರೋ ಅಧ್ಯಕ್ಷ ನಾರಾಯಣ್ ತಿಳಿಸಿದ್ದಾರೆ. ಚಂದ್ರನ ಮೇಲೆ ಮಾನವನನ್ನ ಇಳಿಸುವ ಭವಿಷ್ಯದ ಯೋಜನೆಗಾಗಿ ಸಣ್ಣ ಮಾನವರಹಿತ ರಾಕೆಟ್ಗಳನ್ನ ತಯಾರಿಸಲಾಗುವುದು ಮತ್ತು ಅವುಗಳಲ್ಲಿ ರೋಬೋಟ್ಗಳನ್ನ ಪರೀಕ್ಷೆಗಾಗಿ ಕಳಿಸಲಾಗುವುದು ಎಂದರು. ಭಾರತ ಮತ್ತು ಜಪಾನ್ ಜಂಟಿಯಾಗಿ ಚಂದ್ರಯಾನ 5 ಬಾಹ್ಯಾಕಾಶ ನೌಕೆಯನ್ನ ಕಳಿಸಲು ಅನುಮತಿ ಪಡೆದಿದೆ. ಈ ಮೂಲಕ ಪ್ರಾಯೋಗಿಕವಾಗಿ ಮಾನವರಲ್ಲದೆ ರೋಬೋಟ್ಗಳನ್ನ ಚಂದ್ರಗ್ರಹಕ್ಕೆ ಕಳಿಸಲಾಗುತ್ತದೆ ಎಂದು ಇಸ್ರೋ ಅಧ್ಯಕ್ಷ ನಾರಾಯಣ್ ತಿಳಿಸಿದರು. ನಾಗರಕೋಯಿಲ್ನಲ್ಲಿ ನಡೆದ ವೈದ್ಯ ಜಯಶೇಖರ್ ಅವರ ಜನ್ಮ ಶತಮಾನೋತ್ಸವ ಆಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈ ವರ್ಷದ ಜನವರಿ 16ರಂದು ನಾವು 2 ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿದೆವು. ಅವುಗಳನ್ನ ಯಶಸ್ವಿಯಾಗಿ ಡಾಕಿಂಗ್ ಮಾಡಲಾಯಿತು, ಅನ್ಡಾಕಿಂಗ್ ಮಾಡಲಾಯಿತು. ಈ ಪ್ರಯೋಗವನ್ನ ಯಶಸ್ವಿಯಾಗಿ ನಡೆಸಿದ 4ನೇ ದೇಶ ಭಾರತ. 9,800 kg ತೂಕದ ಚಂದ್ರಯಾನ 4 ಉಪಗ್ರಹವನ್ನ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲು ಇಸ್ರೋ ಸಜ್ಜಾಗಿದೆ. 2 ರಾಕೆಟ್ಗಳನ್ನ ಚಂದ್ರಯಾನದ ಮೇಲೆ ಇಳಿಸಿ ಅಲ್ಲಿನ ಖನಿಜಗಳನ್ನ ಸಂಗ್ರಹಿಸಿ ಭೂಮಿಗೆ ತರಲು ಸಿದ್ಧತೆಗಳು ನಡೆಯುತ್ತಿವೆ ಎಂದರು. இந்த முத ராக்கெட் அனுப்புனது 1979 லான்ச் வெஹிக்கிள் அனுப்பணும். அப்துல் கலாம் சார் அவர் தான் ப்ராஜெக்ட் டைரக்டர். இப்போ ஜனவரி 29வது
இந்த 2025ல 100வது லான்ச் வெஹிக்கிள் ஸ்ரீஹரிகோட்டாயில இருந்து அனுப்பி அதுல ரொம்ப பயங்கர சக்சஸா அதை அனுப்பணும். அது ஒரு அடுத்த ஒரு அச்சீவ்மெண்ட். அதுக்கு பிறகு பாத்தீங்கன்னா நிறைய அச்சீவ்மெண்ட்ஸ் இருக்கு. ஈவன் இன்னைக்கு கூட பாத்தீங்கன்னா ஒரு முக்கியமாட்டு மகேந்திரில இருந்து ஒரு ஸ்டேஜ் எல்லாம் இந்த கிரையோஜெனிக் ஸ்டேஜ் பிளாக் ஆஃப் பண்ணி அடுத்த ராக்கெட்டுக்குள்ள ஸ்டேஜை பிளாக் ஆஃப் பண்ணியிருக்கோம். நேற்றைக்கு அதே மாதிரி மகேந்திர ஒரு பெரிய சாதனை நடந்தது. இந்த பொதுவாக இந்த கிரையோஜெனிக் ராக்கெட் என்ஜினை ஹை ஆல்டிடியூட் டெஸ்ட்னு சொல்லுவாங்க. இந்த விண்ணில உள்ள அந்த மாதிரி வெப்பநிலை அங்க உள்ள இந்த ப்ரெஷர் அதெல்லாம் சிமுலேட் பண்ணி டெஸ்ட் பண்ணணும். பட் அது டெஸ்ட் பண்ணா ரொம்ப காம்ப்ளெக்ஸ் லாஸ் ஆகும். அதுக்கு ஆல்டர்னேட் ஒரு நியூ சிஸ்டம், நாசில் ப்ரொடெக்ஷன் சிஸ்டம் நம்மளே டெவலப் பண்ணி அதை வச்சு நேற்று 100 செகண்ட் முதல் ராக்கெட் ஃபிளைட் இன்ஜினை சக்சஸ்ஃபுல்லா இது பண்ணி அது ப்ரெஸ்லாம் வந்திருக்கும். அது அடுத்த ஒரு சாதனை. இப்படி நிறைய நடந்துட்டே இருக்கு. இப்போ 2 நாளைக்கு முன்னுக்கு சந்திரயான் 5க்கு சந்திரயான் 4க்கு முன்னுக்கு அப்புறம் வந்துட்டு சந்திரயான் 5 ஜப்பானும் இந்தியாவும் சேர்ந்து செய்யக்கூடிய ஒரு ப்ரோக்ராம். அதுக்குள்ள அப்ரூவல் கிடைச்சிருக்கு. இந்த வருஷம் ஆட்களை முதல் அனுப்புறதுக்கு ஆள் இல்லாம அன்க்ரூட் மிஷன் ஒரு ವಯಾಮಿತ್ರ ರೋಬೋಟ್ ವಚ್ಚಿ ಅನುಪ போறோம். ಇದೇ மாதிரி நிறைய ಪ್ರೋಗ್ರಾಮ್ ISRO ನಡೆದಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.